ಛಲದಂಕ ಮಲ್ಲ दुर्योधन सम्राट की जय पराग जय पराग जय पराग। ಸಪ್ತ ಲಾಂಛನನ ಸಪ್ತ ಎಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ದಿಕ್ಕಾಪಾಲಾಗಿಸಿ ವರ್ಗನವ ಬಿರುಗಾಳಿಗೆ ಹಂಚದೆ ತಲೆಯನ್ನು ಕಂಗೊಳಿಸುತ್ತಿರುವ ಈ ಪ್ರತಾಪ ಸಿಂಹನ ಜೇಂಕಾರದಿಂದಲೇ ಧರೆಯನ್ನು ಕಂಗೊಳಿಸುತ್ತಿರುವ ಈ ದುರ್ಯೋಧನ ಸಾರ್ವಭೌಮನಿಗಲಾರು ಸಾಟಿ ಈ ದುರ್ಯೋಧನ ಸಾರ್ವಭೌಮನಿಗದಾರು ಸಾಟಿಯನ್ನೇ ಬಿಟ್ಟು ನಿಟ್ಟಿಸಿ ನೋಡುತ್ತಿರುವ ಭಾರ್ಗವಿಜಿ ಪಿತಾಮಹರೇ ನಮೋ ನಮಃ ನಮೋ ನಮಃ. ಇನ್ನು ಪಾಂಡವರಿಗೂ ಕೌರವರಿಗೂ ಅಸ್ತ್ರ ವಿದ್ಯಾಭ್ಯಾಸವನ್ನು ಕಲಿಸಿಕೊಟ್ಟು ಅವರ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೇರಿಸಿದ ಗುರುಗಳಾದ ದ್ರೋಣಾಚಾರ್ಯರೇ ನಮೋ ನಮಃ ನಮೋ ನಮಃ. ಸದಾ ಗೋಮಾತೆಯ ಕ್ಷೀರಪಾನ, ಶ್ರೀಕೃಷ್ಣನ ಧ್ಯಾನ, ಆ ಪಾಂಡವರೊಡನೆ ಸಂವಿಲನ. ವಿದುರ ಮಹಾಶಯ ಚಿಕ್ಕಪ್ಪ ಕ್ಷೇಮವೇ? ಬಂಡಿ ಬಂಡಿ ಅನ್ನವನ್ನು ತಿಂದು ಗುಂಡಿಯನ್ನು ಬೆಳೆಸಿಕೊಂಡಿರುವ ಆ ಬಂಡ ಬಕಾಸೂರ ಭೀಮನನ್ನು ಭೀಮನ ಗುಂಡಿಗೆಯನ್ನು ಸೀಳಲು ಪಂಥವಿಲ್ಲ ಎನ್ನನುಜ ದುಶ್ಯಾಸನ. ಚಾಪ ವಿದ್ಯೆಯ ಪ್ರವೀಣ ಈ ಕುರುಕುಲ ಚಂದ್ರನ ಪ್ರಾಣ ದಾನ ಶೂರ ವೀರ ಕರ್ಣ. ಮಿತ್ರ ಮಿತ್ರ ಕ್ಷೇಮವೇ? ಇನ್ನು ಆ ಪಾಂಡವರ ಪಾಲಿಗೆ ಶನಿ ಕೌರವನ ಶ್ರೇಯಸ್ಸಿಗಾಗಿ ದುಡಿಯುವ ದಳಿ ಮಾವ ಶಕುನಿ ಮಹಾಶಯ ಗೌರವೇಶ್ವರ ಕ್ಷೇಮವೇ? ಇಂತಹ ಅತಿರಥ ಮಹಾರಥರನ್ನೊಳಗೊಂಡು ಭರತ ಖಂಡವನ್ನೇ ಮೆಟ್ಟಿ ನಿಲ್ಲುವ ಹಸ್ತಿನಾವತಿಯ ರಕ್ತ ಖಚಿತವಾದ ಸಿಂಹಾಸನವೇ ನಮೋ ನಮಃ ನಮೋ ನಮಃ. ಅತಿ ಪರಾಕ್ರಮಿಯಲ್ಲೆನಿಸಿರ್ತಿರೆ ಚಲನೆ ಗುರು ಅತಿ ಪರಾಕ್ರಮಿಯಲ್ಲೆನಿಸಿರ್ತೆ ವರದೀರ ಕ್ಷತ್ರಿಯ ಕುಲಂ ಪ್ರಖ್ಯಾತ ನಿರ್ವಯಂ ಮೇರೆ ವೀರ
ತಾತ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಿದರಂತೆ. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಜೀವಿಸುತ್ತಿದ್ದ ಅವರ ಅಟ್ಟಾಸ ಎಷ್ಟರ ಮಟ್ಟಿಗಿರುವುದೆಂಬುದನ್ನು ನೋಡಿದಿರ. ಕುಮಾರ, ದುರ್ಯೋಧನ, ನಾವು ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಪಾಂಡವರಿಗೆ ಕೊಡದೆ ಹೋದರೆ ಯುದ್ಧ ನಿಶ್ಚಯವಾಗುವುದು ದುರ್ಯೋಧನ. ತಾತ, ಯುದ್ಧ ಯುದ್ಧ ನಾನು ಅದರ ಸಲುವಾಗಿ ಯಾವಾಗಲೂ ಸಿದ್ಧ, ಅದರ ಪರವಾಗಿ ದೀಕ್ಷಾಬದ್ಧ. ತಾತ, ನನ್ನ ಬಳಿಯಲ್ಲಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ತುಳಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಮುಚ್ಚಾಗಿ ಹೋಗುವರು. ಅದರಲ್ಲಿ ಸಂಶಯವೇ ಇಲ್ಲ ತಾತ. ಸಹೋದರ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮಗೆ ಸರಿಯಾದ ಕರ್ಮೋಪದೇಶಕನಾರು? ಹೆಚ್ಚಿನ ಬಾಳ್ಯಕ್ಕೆ ಹೆಚ್ಚು ಬೀಳದವರನ್ನ ಯಾದುರಾಳಿಗಳ ಶಿರಗಳನ್ನು ಒಪ್ಪಿಸಲು ಸದಾ ಸಿದ್ಧವಾಗಿರುವ ನಮ್ಮ ಅಂಗಾಧಿಪತಿಯಾದ ಕಾಂಗಾರಿಲ್ಲ. ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣು ಮುಂದೆ ಬೆಳೆದ ನನಗೇಕೆ ಆ ವಿಚಾರ? ಗಾಂಗೆಯನೊಡನೆ ನನ್ನದೊಂದು ಪ್ರಾರ್ಥನೆ. ಯುದ್ಧ ಎಂಬ ಕಾಳಿಗಿಚ್ಚು ಹಬ್ಬಿದ ಮೇಲೆ ರಕ್ತ ಪ್ರವಾಹವೇ ಅರಿವಿದೆ ಹೊರತು ಮತ್ಯಾವುದರಿಂದಲೂ ಶಮನವಾಗುವುದಿಲ್ಲ. ಲೋಕಾಭಿಪ್ರಾಯಕ್ಕೂ ನಿನ್ನ ಆತ್ಮೀಯ ಸಾಕ್ಷಿಗೂ ವಿರುದ್ಧವಾಗಿ ವರ್ತಿಸಿ ಅನ್ಯಾಯವಾಗಿ ಕೆಡಬೇಡ ದುರ್ಯೋಧನ. ಪಕ್ಷಪಾತಿಗಳು ಇಲ್ಲೇ ಕುಳಿತಿರುವರು. ಪಾಂಡವರು ಧರ್ಮದ ಪಕ್ಷಪಾತಿಗಳು ದುಶ್ಯಾಸನ. ಜಯ ಜಯ ಶ್ರೀಕೃಷ್ಣ, ಜಯ ಜಯ ಯದುಪತಿ. ಏನಿ ಕೋಲಾಹಲ? ಪರಮ ಪುರುಷೋತ್ತಮನಾದ ಶ್ರೀಕೃಷ್ಣನು ಆಸ್ಥಾನಕ್ಕೆ ದಯಮಾಡಿಸುತ್ತಿದ್ದಾನೆ. ಏನು ರಾಜಾದಿರಾಜ ನಾನಿರುವಲ್ಲಿ ಆ ದನ ಕಾಯುವ ಕೊಲ್ಲನು ಪುರುಷೋತ್ತಮನೇ. ಬಂದವನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರನಾದ ವಿದುರನ ಮನೆಗೆ ಹೋದನಂತೆ. ನೋಡಿದಿರ ಎಷ್ಟೊಂದು ಹವಹೇಳನ. ದುರ್ಯೋಧನ, ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಪರಿಯಾಗಿ ಬರುತ್ತಿರುವನು. ಇನ್ನಲ್ಲಿ ಯಾಚನೆಗಾಗಲ್ಲ. ಏನೆಂದ ವಿದುರ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸುಮ್ಮನೆ ಕುಳಿತುಕೋ. ಬಲವಂತನಾದ ಮಾತ್ರಕ್ಕೆ ನ್ಯಾಯವೂ ನಿನಗೆ ಅಧೀನವು, ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ರೋಗಿಗೆ ಅಪತ್ಯ ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ ದುರ್ಯೋಧನ. ನಿನಗೆ ಮರಣ ಪ್ರಾಪ್ತವಾದಂತೆ ನಿನ್ನ ಹೊತ್ತಿಗೆ ಮಂಕು ಕವಿದಂತೆ ದುರ್ಯೋಧನ. ಏನೆಂದೆ? ವೀರರಿಂದ ಪರಿವೃತ್ತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನ ಅನಾವಶ್ಯಕ. ಸಹೋದರ, ಈ ಶತ್ರು ಪಕ್ಷದ ಉತ್ತಮೋತ್ತಮನನ್ನು ಕೂಡಲೇ ಸಭೆಗೆ ಹೊರದೂಡು. Oh!
ಅವಿವೇಕಿಗಳ ಮಾತುಗಳನ್ನು ಕೇಳಿ ನನ್ನನ್ನು ಸಭೆಯಿಂದ ಹೊರಹಾಕುವಷ್ಟು ಸಾಮರ್ಥ್ಯ ಉಂಟಾಯಿತು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವ ನಿಮ್ಮ ನಾಲಿಗೆಗಳಿಗೆ ಉಳು ಬೀಳಲಿ. ಎಂದಾದರೂ ಒಂದು ದಿನ ನಿಮ್ಮ ದುರ್ಬುದ್ಧಿಗಳನ್ನು ಸರಿಪಡಿಸಿಕೊಳ್ಳುವರೆಂದು ನಾನು ನಂಬಿದ್ದೆ. ಆದರೆ ಕೇಳಿ, ನೀವು ಮೂಢರು. ಹಿಂದೆ ದ್ರೌಪದಿಯ ಉತ್ಸಾಹವನ ಸಮಯದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ಯುದ್ಧ ಭೂಮಿಯಲ್ಲಿ ನಿನ್ನ ತೊಡೆಯನ್ನು ಮುರಿಯುವಾಗ ನಿನ್ನನ್ನು ರಕ್ಷಿಸಬೇಕೆಂದು ಈ ಸರ್ವೋತ್ತಮ ಬಿಲ್ಲನ್ನು ಇಟ್ಟುಕೊಂಡಿದ್ದಿ. ನನ್ನನ್ನು ಈ ರೀತಿ ನಡೆದುಕೊಂಡ ಮೇಲೆ ಈ ಬಿಲ್ಲಿನಿಂದ ನನಗೆ ಯಾವ ಪ್ರಯೋಜನ? ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡ. ಪ್ರಮೋದವಾಯಿತು ದುರ್ಯೋಧನ. ವಿದುರನನ್ನು ಆಶಕ್ಕೀಡು ಮಾಡಿ ಸರ್ವೋತ್ತಮನ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಆತನು ನಿನ್ನ ಪಕ್ಷವನ್ನು ವಹಿಸಿ ಯುದ್ಧದಲ್ಲಿ ಧನುರ್ಧಾರಿಯಾಗಿ ನಿಂತಿದ್ದರೆ ಆತನನ್ನು ಜಯಿಸುವರು ಯಾರೂ ಇಲ್ಲವಲ್ಲ. ಇದು ಎಂತಹ ದುರುದ್ದೀನ ಮಿತ್ರ. ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಸಹ ಬೆದರಿವೆ ಏನೋ? ಧರಣಿಗೆ ಮಿತ್ರ, ದೂರದ ಪಾತನಥಿರವಂ ಧರಣಿಗೆ ಉರುಳಿ ಬೆಲೆನು ತರಿಸಪತವನ ಕರ್ಣ. ಕರ್ಣ ಮಿತ್ರ, ಮೆಚ್ಚಿಸಿ ಮಿತ್ರ, ವರಮುಖೇಶ್ವರ ಮೆಚ್ಚಿಸಿ ವರಚಾಪವನಂತು ನಿನಗೆ ಸಮಾನರಿಗರೆ ಕರ್ಣ. ಕರ್ಣ, ಮಿತ್ರ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಆತನ ಬಿಲ್ಲಿನಿಂದ ನಮಗಾಗಬೇಕಾದ ಪ್ರಯೋಜನವಾದರೂ ಏನು? ಹೋಗಲಿ ಬಿಡು ಮಿತ್ರ. ಈಗ ಕೇಳಿರಿ, ದೂತನಾಗಿ ಬರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಅವರನ್ನು ಕೂಡಲೇ ಸಭೆಯಿಂದ ಹೊರದೂಡಬೇಕಾಗುವುದು. ಎಚ್ಚರ ಸಹೋದರ. ಎಲ್ಲಿ ಆ ಸೈನ್ಯಾಧಿಕಾರಿಯ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೆನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಿರುವುದು. ಇಲ್ಲಿ ಕೊಡು ಸಹೋದರ. ಆ ಗೊಲ್ಲನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು.
ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ಎದ್ದು ನಿಂತು ನಮಸ್ಕರಿಸಿದರು. ದುರ್ಮರ್ತನಾದ ದುರ್ಯೋಧನು ಅಟ್ಟಹಾಸದಿಂದ ಕುಳಿತಿರುವನಲ್ಲ, ಇರಲಿ, ಈತನಿಗೆ ತಕ್ಕ ಪಾಠವನ್ನೇ ಕಲಿಸುವೆನು. ನನ್ನ ಪಾದದಿಂದ ಈ ಭೂಮಿಯನ್ನೇ ಬಿಟ್ಟು ತಾನಾಗಿ ಬಂದು ನನ್ನ ಪಾದದ ಮೇಲೆ ಬಂದು ಬೀಳುವಂತೆ ಮಾಡುವೆ. ಯೋಗಮಾಯೆ, ಜಾಗೃತಳಾಗ. ಸಾರ್ವಭೌಮ, ನೀನು ನನ್ನ ಪಾದದ ಮೇಲೆ ಬಂದು ಬೀಳುವುದೇ? ಛೇಚೆ, ನಾನೇ ಅಲ್ಲಿಗೆ ಬರ್ತಿದ್ದೇನಲ್ಲ. ಛೇ, ನನಗೆ ತರದ ಭ್ರಾಂತಿ. ಕೃಷ್ಣ, ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳಿವೆಯೋ ಇಲ್ಲವೋ ಎಂದು ಮಸ್ತಕದಿಂದ ಪಾದದವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ಕೃಷ್ಣ, ಅಟ್ಟಹಾಸದಿಂದ ಬರುತ್ತಿರುವ ದಿಟ್ಟ ಶತ್ರುಗಳನ್ನು ಎದೆಬೆಟ್ಟಿ ಸಿಗಿಯುವಾಗಿ ಅದರಲ್ಲಿಯೂ ನಿನ್ನಂತಹ ಡಾಂಬಿಕರಿಗೆ ನಮಸ್ಕರಿಸುವುದೆಂದರೆ ಅಸಾಧ್ಯ. ಕೃಷ್ಣ, ಬಂದದ್ದಾಯಿತು. ಏನು ನನ್ನ ಸಾರ್ವಭೌಮನು ಯಾರಿಗೂ ತಲೆಬಾಯಿ ನಮಸ್ಕರಿಸುವುದರಲ್ಲಿ ಇಲ್ಲದವನು ಈ ರೀತಿ ಈ ಕೃಷ್ಣ ಬಂದ ಕೂಡಲೇ ಅವರ ಪಾದಗಳಿಗೆ ನಮಸ್ಕರಿಸುತ್ತಿರುವನಲ್ಲ. ಇದೆಲ್ಲ ಕೃಷ್ಣನ ಮಾಯಾ ಇರಬಹುದು. ಕೃಷ್ಣ, ನಿನ್ನ ಮಾಯ ತಂತ್ರ ಮಂತ್ರಗಳೆಲ್ಲ ನನ್ನ ಸಾರ್ವಭೌಮನ ಮುಂದೆ ಧೂಳೇ ಪಟ, ನಿನ್ನ ಧೂಳೇ ಪಟ. ಕೃಷ್ಣ, ನಿನಗೆ ಗೋಪಿಕಾಂಗನೆಯರ ನರ್ತನವೆಂದರೆ ಬಹಳ ಇಷ್ಟವಲ್ಲವೇ? ಇದ್ದರೂ ಇರಬಹುದು. ಇದ್ದರೇನು, ಇದ್ದೇ ಇದೆ. ಯಾರಲ್ಲಿ? ಏನಪ್ಪ? ಅರಮನೆಯ ನರ್ತಕಿಯರನ್ನು ಬರ ಹೇಳಿ. ಸಿದ್ಧರಾಗಿದ್ದಾರೆ. ಕರುಣಾಳು ಕುರುಭೂಪರಾಜೇಶ್ವರ, ಕರುಣಾಳು ಕುರುಭೂಪರಾಜೇಶ್ವರ, ಕುರುವಂಶ ಕುರುತಿಲಕ ಕೌರವೇಶ್ವರ, ಕುರುವಂಶ ಕುರುತಿಲಕ ಕೌರವೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ. ಭಯಂಕರ ರೂಪ ಮನೋಹರ ಚತುರ್ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ, ರೂಪ ಭಯಂಕರ ರೂಪ ಮನೋಹರ, ರೂಪ ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ, ಸೋದರ ಪಾವನ ಕೌರವೇಶ್ವರ. ಸೋದರ ಪಾವನ ವಿದತಿ ಚತುರ,
ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ 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 ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುರುತಿಲಕ ಕೌರವೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕುಲನಾದಕ್ಕೆ ಜಗವನೆಲ್ಲ ಮರುಳುಗೊಳಿಪ ಶ್ರೀಹರಿ ಕಪಟನಾಟಕ ಸೂತ್ರಧಾರಿ ಏನೆಂದಿರಿ? ನನ್ನರ ಮನೆಯಲ್ಲಿ ಶ್ರೀಕೃಷ್ಣನ ಗುಣಗಾನ ಮತ್ತೊಮ್ಮೆ ಹಾಡಿ. ಭೀಮನಿಗಿವನು ಅಡುವೈರಿ ಹಸ್ತಿನಾಪುರದ ಅಡಧಾರಿ ಭೀಮನಿಗಿವನು ಅಡುವೈರಿ ಹಸ್ತಿನಾಪುರದ ಅಡಧಾರಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಕುರುವಂಶ ಕುರುತಿಲಕ ಕುರುವಂಶ ಕುರುತಿಲಕ ಕೌರವೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುರುತಿಲಕ ಕೌರವೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ 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 ನರ್ತಕಿಯರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳುಹಿಸಿರಿ. ವಾಸುದೇವನು ಗುರುರಾಜ ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ನಿಮ್ಮೆಲ್ಲರ ಮುಂದೆ ತಿಳಿಸಲೇಬೇಕು. ಸಭಾ ಸದಸ್ಯರೇ, ಸಭಾ ಸದಸ್ಯ ಪರಮ ಪೂಜ್ಯರಾದ ಆಚಾರ್ಯರಿಗೆ
ಕೌರವ ಪಕ್ಷೇರೆ, ಇಂದು ನಾನು ಪಾಂಡವರ ರಾಯಭಾರಿಯಾಗಿ ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಪಾಂಡವರ ಭವಿಷ್ಯ ರಾಜಕಾರಿ ವ್ಯವಸ್ಥೆ ಇಂದು ನಿರ್ಣಯವಾಗಬೇಕಾಗಿದೆ. ಮಿತ್ತರೆ, ಪೀಠಿಕೆಯಲ್ಲಿ ಕಲಾಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ಜೂತದಲ್ಲಿ ಸೋತ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಉಳಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿಯಾದ ಸಂದೇಶವನ್ನು ಹೇಳಿ ಕಳಿಸಿದರು. ಏನೆಂಬುದಾಗಿ? ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಇನ್ನು ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಿಕೊಂಡಿರುವರು. ಸಭಾಸದರೇ, ಪಾಂಡವರ ವಿನಯವಚವನ್ನು ಕೇಳಿದ್ದೀರಾ? ಬಾಲ್ಯದಿಂದಲೂ ನೀವು ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಅವರು ಮರೆತು ಪಾಂಡವರು ಸಿದ್ಧರಾಗಿದ್ದಾರೆ. ನಿಶಭೋಜನ, ಲಕ್ಷಾಗೃಹದ ಕಪಟಜೂತ, ದ್ರೌಪದಿಯ ಮಾನಭಂಗ, ಈ ಮಹಾಪಾಪಗಳನ್ನೆಲ್ಲ ಮನ್ನಿಸಿ ಇನ್ನು ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಿಕೊಂಡಿರುವಾಗ ಇಂಥ ವಿಚಾರದಲ್ಲಿ ನೀವು ಶುಚವನ್ನು ಮಾಡಿಕೊಳ್ಳಬೇಡಿ. ಸರ್ವಜ್ಞರಾದ ನಿಮಗೆ ನಾನು ಹೆಚ್ಚಿಗೆ ಹೇಳಲು ಸಿಕ್ತದಲ್ಲ. ಅವರು ಕಳಿಸಿರುವ ಸಂದೇಶದೊಡನೆ ನನ್ನ ಆದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ, ಅವಿಚಾರ, ಕರ್ತವ್ಯ, ಅಕರ್ತವ್ಯಗಳನ್ನು ಪಾಲಿಸಬೇಕಾದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿತು. ಸಭಾ ಸದಸ್ಯರೇ, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ರಾಜಕಾರ್ಯ ವ್ಯವಸ್ಥೆಯನ್ನು ನೀವೆಲ್ಲರೂ ಗಮನವಿಟ್ಟು ಕೇಳಿದ್ದಲ್ಲವೇ? ಹಾಗೂ ಅದರಂತೆ ನೀವೆಲ್ಲರೂ ನಡೆದುಕೊಳ್ಳುವಿರೆಂತಲೂ ನಾನು ನಂಬಿದ್ದೇನೆ. ಕುಮಾರ ದುರ್ಯೋಧನ ದುರ್ಯೋಧನ, ಈಗಲಾದರೂ ನೀನು ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನ ವೃದ್ಧರಾದ ಜನನೀ ಜನಕರಿಗೆ ಸಂತೋಷವನ್ನುಂಟು ಮಾಡು. ಹಾಗೂ ಒಂದು ಬಾಂಧವರ ರಕ್ತದಿಂದ ಈ ಭರತ ದೇಶವನ್ನು ಹಾಳು ಮಾಡದಿರು ದುರ್ಯೋಧನ. ಈಗಲಾದರೂ ನನ್ನ ಮಾತನ್ನು ಕೇಳುವೇ ಇಲ್ಲವೇ? ತಾತ,
ತಾವು ಸುಮ್ಮನೆ ಕುಳಿತುಕೊಳ್ಳಿ. ಕುಮಾರ ದುರ್ಯೋಧನ, ದುರ್ಯೋಧನ, ಈ ರಾಜ್ಯ, ಅಂತಸ್ತು, ಐಶ್ವರ್ಯ ಯಾರಿಗೂ ಸ್ಥಿರವಲ್ಲ. ನೀನು ಕೊಡಬೇಕಾದ ರಾಜ್ಯವನ್ನು ಪಾಂಡವರಿಗೆ ಕೊಟ್ಟು ನೀನು ಸೌಖ್ಯದಿಂದ ಬಾಳು. ಇದು ನನ್ನ ಅಭಿಮತ. ಗುರುಗಳೇ, ತಾವೂ ಸಹ ಸುಮ್ಮನೆ ಕುಳಿತುಕೊಳ್ಳಿ. ವಿದುರ ಸಹೋದರ, ಅಣ್ಣ, ಯಾರು ಮಾತನಾಡುತ್ತಿರುವವರು? ಜಯ ಚಿಕ್ಕಪ್ಪ. ಓಹೋ, ವಿದುರ ಮಹಾಶಯ ಚಿಕ್ಕಪ್ಪ. ಚಿಕ್ಕಪ್ಪನು ಚಿಕ್ಕಪ್ಪನೇ ಹೊರತಾಗಿ ಎಲ್ಲರಿಗೂ ದೊಡ್ಡಪ್ಪನಲ್ಲ. ನಡೆಯಲಿ ನಿನ್ನ ಅರಣ್ಯ ರೋದನವು. ಹೌದು ದುರ್ಯೋಧನ, ನಮ್ಮದು ಅರಣ್ಯ ರೋದನವೇ. ಕೆಡವರನ್ನು ನೋಡಿದಾಗ ಸದುಪದೇಶ ಹೇಳುವುದು ನಮ್ಮಂತಹ ಹಿರಿಯರ ಕರ್ತವ್ಯ. ಆದರೆ ನೀನು ರಾಜ್ಯ ಮದದಿಂದ ಗರ್ವಿತನಾಗಿರುವೆ. ಯೌವನ ಮದದಿಂದ ನೀನು ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಆದರೂ ಹೇಳುವನು ಕೇಳು. ಕೃಷ್ಣ ಪರಮಾತ್ಮಗಿಂತಲೂ ಭೀಷ್ಮ ದ್ರೋಣರಿಗಿಂತಲೂ ನಾನು ಹೆಚ್ಚಿಗೆ ಹೇಳುವುದಿಲ್ಲ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ಆ ಪಾಂಡವರಿಗೆ ಒಂದು ಊರನ್ನಾದರೂ ಕೊಡು. ಇದೇ ನನ್ನ ಅಭಿಮತವೂ ಕೂಡ. ವಿದುರ, ನಿನಗಾಗಲಿ ಕೃಷ್ಣನಿಗಾಗಲಿ ಅಥವಾ ನಿಮ್ಮೊಳಗಾಗಲಿ ನನ್ನೊಬ್ಬನಲ್ಲಿಯೇ ಅಪರಾಧವು ಕಾಣಿಸುತ್ತಿರುವುದು ಏಕೆ? ಆ ಪಾಂಡವರು ನಿರ್ದೋಷಿಗಳು. ಪಾಂಡವ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕದ್ದನ್ನೇ ಮಾತನಾಡಿದಕ್ಕೆ ಸುಮ್ಮನೆ ಕುಳಿತುಕೋ. ಕೃಷ್ಣ, ಈ ನಿನ್ನ ದೂತತನವನ್ನೇನೋ ನೀನು ಬಲು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಬುದ್ಧಿಹೀನ ಮಾತಿಗೆ ಒಡಂಬಡುವ ಬುದ್ಧಿಹೀನನಲ್ಲ, ಈ ಚಲದಂಕಮಲ್ಲ. ಚೆನ್ನಾಗಿ ತಿಳಿದುಕೋ ಕೃಷ್ಣ, ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ. ತಿಳಿಯುತ್ತೆ ಮುಕುಂದ? ದುರ್ಯೋಧನ, ಇದು ನಿನ್ನ ದುರಹಂಕಾರದ, ದುಸ್ಸವಾಸದ, ದುರಾಸೆಯ ದುರಭಿಮಾನ. ವಿಚಾರ ಮಾಡು ಗೌರವೇಶ್ವರ. ಏನೆಂದೆ ಕೃಷ್ಣ? ನನ್ನದು ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನವೇ. ಹಾಗಲ್ಲ ಕೇಳು, ನಾನು ಹೇಳುತ್ತೇನೆ.
ಈ ಛಲದಂಕ ಮಲ್ಲನನ್ನು ಸೆದೆಬಡಿಯಬೇಕೆಂದನಲ್ಲವೇ ಬಂಡಿ ಬಂಡಿ ಅನ್ನವನ್ನು ತಿಂದು ಕೊಂಡಿಯನ್ನು ಬೆಳೆಸಿಕೊಂಡಿರುವ ಓ ನಿನ್ನ ಬಂಡಪ ಭೀಮ, ಅದು ದುರಾಗ್ರಹ ಕೃಷ್ಣ. ಕೃಷ್ಣ, ಪ್ರಾಣ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಪ್ರಾಣ ಮಿತ್ರ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಉತ್ತರೆಗೆ ತಕತೈಯನ್ನು ನಾಟ್ಯ ಕಲಿಸುತ್ತಿದ್ದಾಗ ಅದು ಅವನ ದುರಾಂಕಾರ ಕೃಷ್ಣ. ಎಚ್ಚೇನು ಕೃಷ್ಣ, ಸ್ವಾಭಿಮಾನ್ಯ ಶೂನ್ಯತೆ ಇಲ್ಲದೆ ನಿನ್ನಂತಹ ಕಪಟಿಯ ಸ್ನೇಹ ಮಾಡಿದರಲ್ಲವೇ ಆ ಪಾಂಡವರು. ಅದು ದುಸ್ಸಹವಾಸ ಕೃಷ್ಣ. ಕೃಷ್ಣ, ದುರ್ಯೋಧನ ದುಶ್ಯಾಸನರನ್ನು ಪುಳಿಕೈದು ಈ ಭರತ ಖಂಡದ ಜಲ ಪತಾಕಿಯನ್ನು ಆರಿಸಬೇಕೆಂದಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಭಿಮಾನ ಕೃಷ್ಣ. ಎಚ್ಚೇನು ಕೃಷ್ಣ, ನಾವೇ ನ್ಯಾಯಶೀಲರು, ಧರ್ಮವಂತರು, ನ್ಯಾಯಶಾಲಿಗಳೆಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಲೋಚನೆ. ಹೀಗಿರುವಾಗ ಕೃಷ್ಣ, ಭರತ ಖಂಡವ ಜಯಿಸಿ ಅರುಷದಿ ಕುರುಕುಲವ. ಕೃಷ್ಣ, ಪರಿಪಾಲಿಸುತ್ತಿರ್ಪ ನನಗದಾರು ಸಾಟಿ. ಕೃಷ್ಣ, ಮಾಧವ, ಮಂಡಪೀಮಲ ಗುಂಡಿಗೆಯನ್ನು ತೇಳಲು ಪಂಥಗೈದ ನಲ್ಲಲು ಜನಿಗೆ ಸಾಟಿಯೇ ಆಲಿಲ್ಲ ಭೀಮ. ಕೃಷ್ಣ, ಕೃಷ್ಣ, ಕುಮಾರ ಸ್ವಾಮಿಯಂ ಮೆಚ್ಚಿಸಿ ಸ್ವಾಮಿಯಂ ಮೆಚ್ಚಿಸಿ ಕಾಲವಿದನು ಪಡೆದ ಈ ಕರ್ಣನಿಗೆ ಸಾಟಿಯೇ ನಿನ್ನ ಅರ್ಜುನ. ಕೃಷ್ಣ, ಕೃಷ್ಣ, ಅಸಮ ಬಲಶಾಲಿಗಳು ಓ ಭೀಷ್ಮ ದ್ರೋಣಾದಿಗಳು ಸಾಹಸದಿ ಪಿಡಿವ ಮಕುಟ ಮರ್ದನಗಳು. ಮುಕುಂದ, ಮಾಧವ, ಮುರಹರಿ, ಇಂತಹ ಅತಿರಥ ಮಹಾರಥರನ್ನು ಒಳಗೊಂಡು ಇಂತಹ ಅತಿರಥ ಮಹಾರಥರು ನನ್ನ ಬಳಿ ಇದ್ದಾರೆ ಕೃಷ್ಣ. ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರವೆಂದಿಗೂ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನಿಡಿಯುವುದು ಒಳ್ಳೆಯದು ಕೃಷ್ಣ.
ಈ ಕುರು ಸಹೋದರರ ಹೃದಯದ ಮಧ್ಯದಲ್ಲಿ ಆಲಯ ಬೇರುನುಡಿಗಳಿಂದ ನಮ್ಮ ಅಣ್ಣನ ಮನಸ್ಸು ಶಾಂತವಾಗುವುದಿಲ್ಲ. ಈಗ ನೀನು ಒಂದ ದಾರಿಯನ್ನು ಮಾರ್ಚು ಹೋದರೆ ಸರಿ, ಅದೇ ಹೋದರೆ ನನ್ನ ಕಥೆಯಿಂದ ಬಲೆ ಬಲೆ ಸಹೋದರ ಬಲೆ. ದುರ್ಯೋಧನನ ದುಶ್ವಾಸನ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಹಾಗೆಯ ತೀರದೊಳಿತು ಈ ರಾಧೇನಿಗೆ ಮೃಷ್ಟಾನ್ನ ರುಚಿಸುವುದಿಲ್ಲ. ಈ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ವೃದ್ಧರಾದ ಇಂಥವರಿಗೆ ಹೊರತು ನಮ್ಮಂತ ವೀರರಾದ ಕ್ಷತ್ರಿಯರಿಗಲ್ಲ. ಇದೇನು ಕರ್ಣ, ನೀನು ಸಹ ಇವರಂತಲೇ ಮಾತನಾಡುತ್ತಿರುವೆಯಲ್ಲ. ಅರ್ಜುನನ ಮೇಲೆ ವೈಯಕ್ತಿಕ ದೇಶಕ್ಕಾಗಿ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಎತ್ತರಿಸುತ್ತಿರುವೆಯ ಕರ್ಣ. ಇದು ನಿನಗೆ ಧರ್ಮವೇ ಕರ್ಣ? ಜನಾರ್ದನ, ಧರ್ಮದ ನುಡಿಗಳನ್ನ ಆಡುತ್ತಿರುವೆಯಲ್ಲ. ಸ್ವಾತ ಸಾಧನೆಗಾಗಿ ಜಗನಪವೇ ಕೃಷ್ಣ, ಸ್ವಾತ ಸಾಧನೆಗಾಗಿ ಜಗನಪವೇ ನೂತನಾಗಿ ಬರಲು ದಾತಲಿ ಯಾರೋ ಇದನ್ನು ಮರೆತರೆ ಕಠಿಣವು ತನಿಸುವುದು ಮುನ್ನ ಬರುವುದಿಲ್ಲ ಸಮರ ಸಮರ ಕೃಷ್ಣ,
ಮಿತ್ನಾರ ಅರ್ಜುನ ಪಕ್ಷಪಾತಿ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವೆಯಲ್ಲ. ನಿನ್ನ ಧರ್ಮಕ್ಕಿಂತಲೂ ನಾನು ನನ್ನ ಮಿತ್ರನಾದ ದುರ್ಯೋಧನ ಸಲುವಾಗಿ ಪ್ರಾಣವನ್ನೇ ಅರ್ಪಿಸಲು ಸಿದ್ಧನಾಗಿರುವ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಯುದ್ಧವೇ ನಡೆಯಲಿ. ಗೌರವೇಶ್ವರ, ನಿನ್ನ ಮಿತ್ರನಾದ ಕರ್ಣನ ಪೌರಸದ ನುಡಿಗಳಿಂದ ಈ ಕೃಷ್ಣನ ಕಂಠವು ಬಿಗಿದಂತಾಯಿತಲ್ಲವೇ ಗೌರವೇಶ್ವರ? ಹೌದೌದು ಮಾವ. ಇವರೊಡನೆ ಮಾತನಾಡುವುದೇ ನನಗೊಂದು ಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಎಲ್ಲರೂ ಗಮನವಿಟ್ಟು ಕೇಳಿ. ಭಾರತ ಭೂಮಿ ಭಾರತ ಭೂಮಿ ನಿರಾಕರಿಸಿದರೈ ಭಾರತ ಭೂಮಿ ಅನುಜಾತರ ಅನುಜಾತರ ಹರೆಯಮಿಟ್ಟು ಚಾಚುತ್ತದೆ ಹರೆಯಮಿಟ್ಟು ಚಾಚುತ್ತದೆ ಯಾಕೋ ವೈರವನು ಧೈರ್ಯದಯ ಪಾಲೆ ಧೈರ್ಯದಯ ಪಾಲೆ ಒಂದು ಸಾರಿ ನೀನು ಬಂಧು ಬಾಂಧವರನ್ನು ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಕ್ಷತ್ರಿಯ ಸಮೂಹವನ್ನು ಬಲಿ ಕೊಡಲು ಎತ್ತರಿಸುತ್ತಿರುವೆಯಾ? ಇದು ನಿನಗೆ ಮಾತ್ರವಾದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಬಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನನ್ನು ಕ್ಷೇಮ ಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಿಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯದ ಶಾಸನ ನಿರಾಯಾಸವಾಗಿ ನಿನಗೆ ಕೈ ಸೇರುವುದು. ಪಾಂಡವರೊಡನೆ ಪ್ರಜಾಪಾಲ ಯಜ್ಞದಲ್ಲಿ ನೀನು ದೀಕ್ಷೆದಾಳುವೆ. ವಿಶ್ವ ಜಗತ್ತಿನಲ್ಲಿ ನೀನು ಅಪ್ರತಿಮ ವೀರನೆನಿಸುವೆ. ಮಾನವ ಲೋಕ ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರ ಮೇಲೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳುತ್ತಿದ್ದರೆ ಹೋಗಲಿ, 5 ಜನರಿಂದ 5 ಗ್ರಾಮವನ್ನಾದರೂ ಕೊಡು. ಹೋಗಲಿ, ಆ ಭೀಮನ ಮಹಾವರಟ ಆತನಿಗೆ ಒಂದು ಊರನ್ನಾದರೂ ಕೊಡು. ದಾನವ ವಿಜಯ್ ಕೇವಲ ಪಾಂಡವರ ಸಲುವಾಗಿ ಕೇಳುತ್ತಿಲ್ಲ, ಮತ್ತಾರ ಸಲುವಾಗಿ ನಿಮ್ಮಗಳ ಸಲುವಾಗಿ ಕೇಳುತ್ತೇನೆ. ಭಿಕ್ಷೆಯನ್ನು ಬೇಡುತ್ತೇನೆ. ಭಿಕ್ಷ ಪ್ರದಾನ ಮಾಡು ಗೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ? ಪಾಂಡವರು ಜೂಜಾಡಿ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗೋಸ್ಕರವಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಆ ಭಿಕ್ಷುಕರು ಎಂದಿಗೂ ಯೋಗ್ಯರಲ್ಲ. ಅವರಲ್ಲಿ ವಾಸುದೇವ ಶಾಸ್ತ್ರ ಧರ್ಮ ವಿಹುದೇ ಏಡಿ ಪಾಂಡವರಳು ರೂಢಿಯೊಳಗವರೆಂತು ಧೀರರಲ್ಲಿ ಪರೈ ಇಷ್ಟ ಮೂಢತನವಿದಲ್ಲವೇ ಈ ತಂದೆಯ ಬಯಕೆ ಅರಿತು ನೀನಿದಲ್ಲವ ಅರಿತು
ಭಿಕ್ಷಾವೃತ್ತಿಯೇ ಅವರಿಗೆ ಯೋಗ್ಯವಾದ ಜೀವನ. ಧರ್ಮ ಬಿರುಗಳಾದ ಅವರ ಕೈಯಲ್ಲಿ ಈ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ. ಅವರು ಹಿಂದೆ ಭಿಕ್ಷಾಟನೆಗೈಯುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿರುವವು. ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೂ ಒಂದು ಭಿಕ್ಷಾ ಪಾತ್ರೆಯನ್ನು ಕೊಟ್ಟು ಕಳುಹಿಸುವುದು. ಇರನಾಗು ದುರ್ಯೋಧನ, ನಿನ್ನ ಅವಿಷ್ಟವು ಇದ್ದವೇ ಆದರೆ ಅದನ್ನೇ ಒಂದು. ಆದರೆ ಇದು ನಿನಗಿದ್ದವಲ್ಲ, ಭಯಂಕರ ಆತ್ಮಹತ್ಯೆಯ ಪಾಪಾಸಲಿಯ ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳನ್ನು ಏನೆಂದು ಕೇಳಿ, ಹಿಂದೆ ರಾಜಶೇಯಗದಲ್ಲಿ ಪಾಂಡವರ ಸಂಪತ್ತು ಹೊರಗಿದ ನೀನು ಈ ಶಕುನಿ ಮಾತಂತೆ ಧರ್ಮರಾಯನನ್ನು ಕಪಟಜೂತ ಕೆಳಗೆ ಮಾಡ್ತೀಯ. ಧರ್ಮನಿಷ್ಠ ಸ್ನೇಹಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ವೃತ್ತಿಯನ್ನು ತೋರಿದೆ. ವಾರಣಾವತರದ ಅಲಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ನಿಸಪ್ರಾಸನ, ಕಪಟಜೂತ ಎಲ್ಲವನ್ನು ಮರೆತೀಯ. ಭೀಷ್ಮ ದ್ರೋಣಾದಿ ಗುರುಜರ ಮಾತನ್ನ ಕೇಳದೆ ನೀನು ಅನ್ಯಾಯ ಆಚರಣೆಯಿಂದ ತೊಡಗಿದ ನಿನಗೆ ಕೀರ್ತಿ ಯಶಸ್ಸು ಎಂದಿಗೂ ಲಭಿಸದು. ದುರ್ಯೋಧನ ಮಾವ, ಈ ದರ್ಶಿತ ವಾಕ್ಯಗಳನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ ಕೌರವೇಶ್ವರ? ಅವರಿಗೆ ರಾಜ್ಯ ಬೇಕಿದ್ದರೆ ಅದು ದೊರೆಯುವುದರ ರಣರಂಗದಲ್ಲಿಂದು ಹೇಳಿಬಿಡುಕು ದುರ್ಯೋಧನ, ಹೇಳಿಬಿಡು. ಅಣ್ಣ, ಸಹೋದರ, ಇದೇನು ಇದೇನು ಕೌರವರ ಮಿತ್ರ ಅಥವಾ ಪಾಂಡು ನಂದನರ? ಯಾರು ಬಿದ್ದೋಗ್ಬಿಡ್ತಾನೆ ಮೇಲೆ. ನಿನ್ನ ಅನ್ನವನ್ನೇ ತಿಂದು ಪರಿಪುಷ್ಟರಾದ ಈ ವೃದ್ಧರು ತದೇಕ ಚಿತ್ತರಾಗಿ ನಮಗೆ ಮೋಸ ಮಾಡುವುದಕ್ಕೆ ಈ ಸಭೆಯಲ್ಲಿ ಒಂದು ಕ್ಷಣವೂ ಇಲ್ಲಿ. ಸರಿಯಾಗಿ ಹೇಳಿದೆ ಸಹೋದರ. ಈ ಶಸ್ತ್ರಗಳ ಮಧ್ಯೆ ನಮಗೇನು ಕೆಲಸ? ನಡೆಯಿರಿ, ಹೋಗೋಣ. ದಮನ ಮಾಡಲು ಶಕ್ತಿ ಇಲ್ಲದಿದ್ದರೆ ನಿಮ್ಮ ಕಣ್ಣು ನಿಲ್ಲಿಸುವ ಇಚ್ಛೆ ಇದ್ದರೆ ದುರ್ಯೋಧನ, ದುಶ್ಯಾಸನ, ಶಕುನಿಯನ್ನು ಬಂಧನದಲ್ಲಿಟ್ಟು ಅವರೊಡನೆ ಸಂಧಿಯನ್ನು ಮಾಡಿಕೊಳ್ಳಿ. ಪರಮಾತ್ಮ ಈ ವಿಚಾರದಲ್ಲಿ ನಾವು ಕೂಡ ಅಶಕ್ತರಾಗಿ ಉಳಿದೆವು. ರಾಜಮಾತೆ ಕೂಡ ಅದೇ ಕೊಡ ಸಾಕು. ಯಾರು ನನ್ನನ್ನು ಕರೆಸಿದವರು? ನಾನೇ ಕುಮಾರ. ಏಕೆ ನನ್ನೊಡನೆ ಮಾತನಾಡಲು ಇಷ್ಟವಿಲ್ಲವೇ ಕಂದ? ತನಯ 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 ಕುಮಾರ, ತನಯ ಭಾರತ ಕುಲ ಮುಕುಟ ನೇ ತನಯ ಭಾರತ ಕುಲ ಮುಕುಟ ಕುಮಾರ. ಅಮ್ಮ, ಮಾತೆಯ ನುಡಿಯನು ಆಲಿಸು ವೀರ. ಮಾತೆಯ ನುಡಿಯನು ಆಲಿಸು ವೀರ. ಧಿರ ಧೀರದಳು ಧೈರ್ಯದೆ ಬಾಳೆ ಕುಮಾರ. ಧಿರ ಧೀರದಳು ಧೈರ್ಯದೆ ಬಾಳೆ. ಧಿರ ಧೀರದಳು ಧೈರ್ಯದೆ ಬಾಳೆ.
ಮುಕುಟ ತನಯ ಭಾರತ ಕುಲ ಮುಕುಟ ಕುಮಾರ ಅಮ್ಮ ಪಾಂಡವರೊಳು ನೀ ವೇದವ ತೋರೆದೋ ಕುವರ ಕಂದ ಏಕೆ ಕುಮಾರ, ನನ್ನೊಡನೆ ಮಾತನಾಡಲು ಇಷ್ಟವಿಲ್ಲವೇ? ಹಾಗೊಂಡು ಉಪವಾಸಗಳು ಮಾಡಿ ನಿನ್ನ ಸಲಹೆರುವನು, ಎದೆ ರಕ್ತವನ್ನು ಬಸಿದು ನಿನ್ನನ್ನು ಸಾಕಿರುವನು. ಕುಮಾರ, ಬಾಲ್ಯದಲ್ಲಿ ನಿನ್ನ ಕಣ್ಣಿಂದ ಒಂದು ತೊಟ್ಟು ಕಮನಿ ಈ ಭೂಮಿಗೆ ಬಿದ್ದರು ಈ ನನ್ನ ದೇಹದ ರಕ್ತವೇ ನಷ್ಟವಾಯಿತೆಂದು ಭಾವಿಸಿದನು. ಕಂದ, ಈ ಜಗತ್ತಿನಲ್ಲಿ ತಾಯಿಯಂತೆ ಹಿತೈಷಿಯು ಬಂಧುವು ಸ್ನೇಹಿತೆಯೂ ಯಾರೂ ದೊರಕುವುದಿಲ್ಲ. ನನ್ನ ಮಾತುಗಳನ್ನು ಕೇಳು. ಪಾಂಡವರಿಗೆ ಅರ್ಥ ರಾಜನು ಕೊಟ್ಟು ಸಮಾನ ಧರ್ಮದಿಂದ ಈ ಭೂಮಿಯನ್ನಾಳು ಕಂದ, ಈ ಭೂಮಿಯನ್ನಾಳು. ಅಮ್ಮ, 101 ಜನ ವೀರ ಪುತ್ರರನ್ನು ಅಳೆದ ವೀರ ಮಾತೆ, ನಿನ್ನ ಬಾಯಲ್ಲಿ ಇಂತಹ ವಾಕ್ಯವೇ? ಯುದ್ಧದ ಸಲುವಾಗಿ ನಾನು ಯಾರ ಅನುಮತಿಯನ್ನು ಕಾಯುವುದಿಲ್ಲ. ನನ್ನ ಶತ್ರುಗಳನ್ನು ನಾನು ಯುದ್ಧಕ್ಕೆ ಆಹ್ವಾನ ಮಾಡಿಯೇ ತೀರುತ್ತೇನೆ. ಕೃಷ್ಣ, ನೀನಿನ್ನೂ ಇಲ್ಲೇ ಇರುವೆಯಾ? ನಿನಗೆ ಎಷ್ಟು ಸಾಲಿ ಹೇಳಲು? ರಾಜ್ಯ ಬೇಕಾದರೆ ಅದು ದೊರಕುವುದು ರಣರಂಗದಲ್ಲಿ ಎಂದು. ಇದೇ ನನ್ನ ಕೊನೆಯ ಉತ್ತರ. ಇದೇ ನಿನ್ನ ಅಂತಿಮ ತೀರ್ಮಾನವೇ ದುರ್ಯೋಧನ? ಹೌದು, ಇದೇ ನಿನ್ನ ಅಂತಿಮ ತೀರ್ಮಾನವೇನಾದರೂ ಆದರೆ ರಾಜ್ಯವನ್ನೆಲ್ಲ ಪಾಂಡವರೇ ಅಪ್ಪರಿಸಿಬಿಡುವರು. ಎಚ್ಚರ ಕೃಷ್ಣ. ಎಲ್ಲ ಕಪಟಿ, ರಾಜ್ಯವನ್ನೆಲ್ಲ ಪಾಂಡವರೇ ಅಪಹರಿಸಲು ಇದೇನು ಗೋಪಿಕಾಂಗನೆಯರ ಮನೆಯ ಬೆಣ್ಣೆ ಆಲೋಗ ಮೊಸರಿನ ಗಡಿಗೆಯ ಬೆಣ್ಣೆ ಮುದ್ದೆ ಎಂದು ಭಾವಿಸಿದೆಯಾ ಮುಕುಂದ? ಕೆಟ್ಟರೂ ಸರಿ, ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲವೇ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ? ಅಂದೆಯೇ ತೊಟ್ಟೆನೋ ಕೃಷ್ಣ ಈ ಛಲವನ್ನು. ಭೂತನಾಥಗಳಿಗೊಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ಕೆರದು ಯುದ್ಧಕ್ಕೆ ನಿಂತರು. ಕಲಿಹಂಸದಿಂದ ಉದ್ಭವಿತವಾದ ಈ ಕುರು ಸಾಮ್ರಾಜ್ಯವೇ ರಕ್ತದ ಮಡಿಲಿನಲ್ಲಿ ಕೊಚ್ಚಿ ಹೋದರೂ ಸರಿ, ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದರನೆಂಬ ನಾನು ಅಚಲ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ನೆಲವನ್ನು ಬಿಡೆ, ನೆಲವನ್ನು ಕೊಡೆ. ಕೃಷ್ಣ, ಕರಿಯೇ
ಹಠ ಮಾಡಿ ಗೆಲ್ಲಲಿ ಅವ ಭಾಗ್ಯವ. ಹಠ ಮಾಡಿ ಗೆಲ್ಲಲಿ ಅವ ಭಾಗ್ಯವ. ಫಲವನ್ನು ಬಿಡದಲ್ಲ ನೆಲವನ್ನು ಕೊಡಲ, ಫಲವನ್ನು ಬಿಡದಲ್ಲ ನೆಲವನ್ನು ಕೊಡಲ. ಫಲವ ಜಯಿಸಿದಲ ಮುಖದೊಳಗೀಗ, ಫಲವ ಜಯಿಸಿದಲ ಮುಖದೊಳಗೀಗ. ಕೊಡುವುದಿಲ್ಲವನಾದ ಮಾತಿದುದು ರಾಜ್ಯಗಳು ಕೊಡುವುದಿಲ್ಲವನಾದ. ಅಪಾಂಡು ಗಂಗನರು ಎನ್ನೊಡನೆ ಯುದ್ಧವ, ಅಪಾಂಡು ಗಂಗನರು ಎನ್ನೊಡನೆ ಯುದ್ಧವ. ನೋಡಿ ನೆಲಲ್ಲಿ ರಂಗ ನೋಡಿ ಕಳುವೆಲ್ಲ, ನೋಡಿ ನೆಲಲ್ಲಿ ರಂಗ ನೋಡಿ ಕಳುವೆನು. ಕೊಡುವುದಿಲ್ಲವ ರಾಜ್ಯ ಮಾತಿದುದು ರಾಜ್ಯಗಳು ಕೊಡುವುದಿಲ್ಲವ, ಕೊಡುವುದಿಲ್ಲವ, ಕೊಡುವುದಿಲ್ಲವ ರಾಜ್ಯ. ಇನ್ನು ನಿನ್ನೊಡನೆ ಮಾತನಾಡುವುದು ನನಗೆ ಸಮಯವಿಲ್ಲ, ನಾನಿಲ್ಲ ಬರುತ್ತೇನೆ. ಕುಮಾರ, ಅಯ್ಯೋ ಸಮಯವಿಲ್ಲ, ಸಮಯವಿಲ್ಲ. ಅದರಿಂದ ಉನ್ಮತ್ತನಾದವನಿಗೆ ಸಮಯವಿಲ್ಲ. ಹಸಿದ ನಾಯಿ ಬೇಟೆಯಾಡುವಂತೆ ಮೃತ್ಯು ಬೆನ್ನಿಟ್ಟು ಬರುತ್ತಿರುವಾಗ ಸಮಯವಿಲ್ಲ. ಹತಭಾಗ್ಯ ಕುಮಾರ, ಹತಭಾಗ್ಯ. ನೀನು ಈ ಸಾಮ್ರಾಜ್ಯವನ್ನು ಹೊಂದಲಾರೆ. ನೀನು ನಾಶ ಬಂದುವೆ, ನಿನ್ನೊಡನೆ ಗುರುಕುಲವೇ ನಾಶ ಬಂದುವುದು ಕಂದ, ನಾಶ ಬಂದುವುದು. ಈ ದುರಾತ್ಮರು ನಿನ್ನನ್ನು ಬಂಧಿಸಲು ಮಂತ್ರಿಸುತ್ತಿರುವರು. ಯಾರನ್ನು ಬಂಧಿಸುವರು? ದೂತನನ್ನು ಬಂಧಿಸಲು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧರ್ಪವು ಇಷ್ಟೊಂದು ಮಿತಿ ಮೀರುತ್ತೆ? ವಾಸುದೇವ ಪರಮಾತ್ಮ, ಈ ಪಾಪಮಯ ಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ಅಮ್ಮ ರಾಜಮೇಶಿ, ಕೇವಲ ಒಬ್ಬ ದುರ್ಯೋಧನಿಗೆ ಎದುರಿ ನಾನು ಇಲ್ಲಿಂದ ಪಲಾಯನ ಮಾಡುವುದೇ? ಅದೆಂದಿಗೂ ಸಾಧ್ಯವಿಲ್ಲ. ಈ ಚಕ್ರದಲ್ಲಿ ಎಷ್ಟು ಶಕ್ತಿ ಇದೆ ಎಂದರೂ ನೀನು ತಿಳಿದಿರುವೆ. ಇದರ ಒಂದಲ್ಪ ಆವರ್ತದಿಂದ ಆಕಾಶದ ಗ್ರಹಗಳು ಮಕ್ಕಳ ತಿರುಕಲಿನಂತೆ ಕುಣಿಯತೊಡಗುವು. ಇಂಥ ಕೋಟಿ ಕೋಟಿ ದುರ್ಯೋಧನರು ಮಣ್ಣಿನಲ್ಲಿ ಗತಪ್ರಾಣವಾಗಿ ಉಳ್ಳಾಡುವರು. ಅಂತರದಲ್ಲಿ ನಾನು ಕೇವಲ ಒಬ್ಬ ದುರ್ಯೋಧನಿಗೆ ಎದುರಿ ನಾನು ಇಲ್ಲಿಂದ ಪಲಾಯನ ಮಾಡುವುದೇ? ಅದೆಂದಿಗೂ ಸಾಧ್ಯವಿಲ್ಲ. ಭಯವಿಲ್ಲ ಪ್ರಭು. ದಾನವಿದಿಗೆ ಶತ್ರುಗಳ ಭಯವೆ, ಜಗದ್ರಕ್ಷಕನಿಗೆ ಪರಾಪಕ್ಷದ ಪರಾಜಯವೇ, ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆಯೇ ದೇವ. ನನ್ನೆದುರಲ್ಲಿ ನನ್ನ ಗುರುವಿನ ಅವಹೇಳನವಾಗುವುದನ್ನು ನಾನು ಸಹಿಸಲಾರೆ. ಇದು ನಿನ್ನ ಪಾದವನ್ನು ಹಿಡಿದು ಬೇಡಿಕೊಳ್ಳುವುದು. ಆಗಲಿ ತಾಯಿ, ನಿನ್ನ ಮಾತಿನಂತೆಯೇ ನಾನು ಈ ದಿವಸ ಪಲಾಯನವನ್ನು ಮಾಡುವೆನು. ಸಹೋದರ, ತೆಗೆದುಕೋ ಈ ಹಗ್ಗವನ್ನು, ಈ ಮಾಯಾವಿಯನ್ನು ಬಂಧಿಸು. ಬೇಡ ಸುಯೋಧನೆ ತೋರಿ ಅತಿ ಬೇಡ ಸುಯೋಧನೆ ತೋರಿ ಅದೇ ಕಿತ್ತು ಬರುವೆ, ಅದೇ ಮಾತ ಮಗಳುವೆ, ಅದೇ ಕಿತ್ತು ಬರುವೆ, ಅದೇ ಮಾತ ಮಗಳುವೆ. ಕುಲಹಿನ ಕುಲವ ಮರುಕೈಯ ಕುರುಡಲು ನಡೆಯಲು ಅತಿ ಬೇಡ ಸುಯೋಧನ ತೋರಿದ ಮಾತುಗಳು. ಮರುಳೇ ನನ್ನ ಮತಿಯತೆ ಮುಂದರಿಯದೆ, ಮಂದ ಮತಿಯತೆ ಮುಂದರಿಯದೆ ಕೊಡುವೆ ಯೋಧನ ಕೊಡುವೆ. ಸಾರೋಣ ಪೈಸೆಗೆ ನಿನ್ನ ಮೋದ, ಸಾರೋಣ ಪೈಸೆಗೆ ನಿನ್ನ ಮೋದ.
ನನ್ನನ್ನು ಬಂಧಿಸುವೆ ದುರ್ಯೋಧನ. ಬಟ್ಟೆಯಿಂದ ಬೆಂಕಿಯನ್ನ, ಬೀಸಣಿಗೆಯಿಂದ ಗಾಳಿಯನ್ನ, ಮರಳಿನಿಂದ ಸಾಗರವನ್ನು ಬಂಧಿಸಲು ಯತ್ನಿಸುತ್ತಿರುವೆಯ. ಇದು ನಿನ್ನಿಂದ ಸಾಧ್ಯವಿಲ್ಲ, ವ್ಯರ್ಥ. ಸಹೋದರ, ಅಗ್ರಜ, ಮಿತ್ರ, ಮಾವ, ಬಂಧಿಸರಿ ಮಾಯಾವಿಯನ್ನು. ಖಡ್ಗವನ್ನು ಹೊರಚಾಚು, ಈ ಮಾಯಾವಿಯನ್ನು ತುಂಡು ತುಂಡಾಗಿ ಕತ್ತರಿಸೋಣ.